ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ದಿನಚರಿ ಹಾಗೂ ಉಳಿತಾಯದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಉಳಿತಾಯ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿದೆ. ಈಗ ಸಣ್ಣ ಮಕ್ಕಳಿಂದ ಹಿಡಿದು ಗೊತ್ತಾಗ್ಬಿಟ್ಟಿದೆ ಸೇವಿಂಗ್ಸ್ ಅನ್ನೋದು. ಆ ಸಣ್ಣ ಮಕ್ಕಳು ಸಹ ಒಂದು ಗೋಲ್ಕ ತಗೊಂಡು ಸೇವಿಂಗ್ ಮಾಡ್ತಾರೆ. ಆದರೆ ಅವ್ರು ಸಣ್ಣ ಮಕ್ಕಳೇ ಮಾಡಿದ್ಮೇಲೆ ನಾವು ಎಂಥ ದೊಡ್ಡವರಾಗಿ ಒಂದಿಷ್ಟು ಏನು ಬಂದಿದ್ದೆಲ್ಲ ನಾವು ಸೇವಿಂಗ್ ಮಾಡಬೇಕು ಅಂತೇನಿಲ್ಲ. ಆದಷ್ಟು ಖರ್ಚು ಕಡಿಮೆ ಮಾಡಿ ಉಳಿತಾಯ ಮಾಡೋ ಕಡೆಗೆ ನಮ್ಮ ಗಮನ ಇರಬೇಕು ಫ್ರೆಂಡ್ಸ್. ಅದರಲ್ಲೂ ಈಗಂತೂ ಏನೇನೋ ನಡೀತಾ ಇದೆ ಪ್ರಪಂಚದಲ್ಲಿ. 2-3 ವರ್ಷದ ಹಿಂದೆ ಕೊರೋನಾ ಬಂದು ಎಷ್ಟು ಕಷ್ಟ ಅನುಭವಿಸಿದ್ದೀವಿ ಅನ್ನೋದು ಅನುಭವಿಸಿರೋರಿಗೆ ಗೊತ್ತಾಗ್ತದೆ. ಮಾಮೂಲಿ ಡೈಲಿ ದಿನದ ಕೂಲಿಗೆ ಹೋಗ್ತಾರಲ್ಲ ಕೆಲಸಕ್ಕೆ, ಅವರಂತೂ ಸಿಕ್ಕಾಬಟ್ಟೆ ಕಷ್ಟ ಅನುಭವಿಸಿದ್ದಾರೆ ಫ್ರೆಂಡ್ಸ್. ಈ ದಿನಗಳನ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಒಂದು ಸ್ವಲ್ಪನಾದ್ರೂ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಉಳಿತಾಯ ಮಾಡಲೇಬೇಕು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇದ್ದಕ್ಕಿದ್ದಾಗಲೇ ಹೆಂಗೆ ಯುದ್ಧಗಳು ಸ್ಟಾರ್ಟ್ ಆಗ್ತಾಯಿದೆ. ನಾವು ಪುಸ್ತಕದ ಪುಟಗಳಲ್ಲಿ ಓದ್ತಾ ಇದ್ವಿ, ಅವರು ಹಂಗೆ ಮಾಡಿದ್ರು ಯುದ್ಧ, ಇಷ್ಟು ಜನ ಸತ್ತಿದ್ರು, ದೂರದಿಂದ ಅಣು ಬಾಂಬ್ ಹಾಕಿದ್ರು, ಅದೆಲ್ಲ ನಾವು ಬುಕ್ಕಲ್ಲಿ ಇತಿಹಾಸ ಓದ್ತಿರುವಾಗ ತಿಳ್ಕೊಂಡಿದ್ವಿ. ಈಗ ಕಣ್ಣೆದುರಿಗೆ ನಡೀತಾ ಇದೆ ಈ ಥರ. ಈ ಯುದ್ಧದಿಂದ ಒಂದು ದೇಶ ಅಲ್ಲ, 2 ದೇಶ ಅಲ್ಲ, ಇಡೀ ಪ್ರಪಂಚಕ್ಕೆ ತೊಂದರೆ ಆಗ್ತಾಯಿದೆ. ಅಲ್ಲಿ ಯುದ್ಧ ನಡೀತಾ ಇದೆ. ಇಲ್ಲಿ ನಮಗೆಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಮತ್ತು ಗ್ಯಾಸೇ ಸಿಗ್ತಾ ಇಲ್ಲ, ಎಣ್ಣೆ ಬೆಲೆ ಜಾಸ್ತಿ ಆಗಿದೆ, ಇನ್ನು ಮುಂತಾದ ಹಲವಾರು ಡೈಲಿ ಬಳಸುವಂತಹ ವಸ್ತುಗಳ ಬೆಲೆ ತುಂಬ ಜಾಸ್ತಿ ಆಗ್ತಾಯಿದೆ. ಇವಾಗ ದುಡಿದಷ್ಟು ಖರ್ಚು ಹಾಗೇ ಆಗ್ತಾಯಿದೆ ಇವಾಗ. ಅದರಲ್ಲೂ ನಾವು ಹೆಣ್ಮಕ್ಳಾಗಿ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಆದಷ್ಟು ಖರ್ಚು ಕಡಿಮೆ ಮಾಡಿ ಉಳಿತಾಯ ಕಡೆ ನಾವು ಗಮನ ಕೊಡಬೇಕು ಫ್ರೆಂಡ್ಸ್. ಪಾಪ ಗಂಡಸರು ದುಡಿತಾರೆ, ದುಡಿದು ತಂದು ಹಾಕ್ತಾರೆ, ಬಟ್ ಅವ್ರಿಗೆ ಖರ್ಚು ಮಾಡೋದೊಂದೇ ಗೊತ್ತು, ಉಳಿತಾಯ ಮಾಡೋ ಮನೋಭಾವ ಅವ್ರ ಹತ್ರ ಇರಲ್ಲ. ಅಂದರೆ ಅವ್ರಿಗೆ ಯೋಚನೆ ಮಾಡೋ ಟೈಮೂ ಇರಲ್ಲ. ಬೆಳಗ್ಗೆಯಿಂದ ರಾತ್ರಿ ತನಕ ದುಡ್ದಿರ್ತಾರೆ ಪಾಪ, ಬಂದು ಯಾವಾಗ ಮಲ್ಕೊಳ್ಳೋಣ ಅಂತ ಸಾಕಾಗಿರುತ್ತೆ. ಇನ್ನು ಆ ಸೇವಿಂಗು ಈ ಸೇವಿಂಗ್ ಅಂತ ನಾವೇನಾರು ಹೇಳೋಕ್ಕೆ ಹೋದರೆ ಅಷ್ಟೇ ಕತೆ. ಅದಕ್ಕೆ ನಾವೇನು ಮಾಡಬೇಕು, ಯಾವಾಗ ಟೈಮ್ ಸಿಗುತ್ತೋ ಅವ್ರ ಜೊತೆ ಮಾತಾಡಿಬಿಟ್ಟು ಹಿಂಗೆ ಅಂತ ನಾವು ಅವ್ರಿಗೆ ಅದ್ರ ಬಗ್ಗೆ ನಾವು ತಿಳಿಸಿದ್ರೆ ಅವ್ರಿಗೂ ಅದು ಸರಿ ಆಗುತ್ತೆ ಅಂತಂದರೆ. ಉಳಿತಾಯ ಸ್ಕೀಮ್ಗಳಂತೂ ಈಗಂತೂ ಎಷ್ಟೊಂದಿದೆ ಫ್ರೆಂಡ್ಸ್. ಅದುವೇ ಪೋಸ್ಟ್ ಆಫೀಸಲ್ಲಂತೂ ಸಿಕ್ಕಾಬಟ್ಟೆ ಬಿಟ್ಟಿದ್ದಾರೆ ಉಳಿತಾಯದ ಸ್ಕೀಮ್ಗಳು. ಬಟ್ ಆದರೂ ಯಂಗ್ಸ್ರುಗಳು ಬಿಡಲ್ಲ, ಚೀಟಿ ಅಂತ ಹೋಗ್ತಾರೆ. ಬಟ್ ನಂಬಿಕೆ ಇದ್ದರೆ ಮಾತ್ರ, ನಿಮಗೆ 100% ಅಂತ ಇದ್ದರೆ ಮಾತ್ರ ನೀವು ಚೀಟಿಗೆ ಕೈ ಹಾಕಿ, ಇಲ್ಲ ಅಂದರೆ ನೀವು ಚೀಟಿಗೆ ಹಾಕಲೇಬೇಡಿ. ಏಕೆಂದರೆ ಪೋಸ್ಟ್ ಆಫೀಸಲ್ಲೂ ಅಷ್ಟೇ, ನೀವು ಮಂತ್ಲಿ ಕಟ್ಟಂಗೆ ಎಷ್ಟೊಂದು ಸ್ಕೀಮ್ಗಳಿದೆ ಫ್ರೆಂಡ್ಸ್. ನಾವು ಹೋಗಿ ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ಹೋಗಿ ತಿಳ್ಕೊಂಡು ಬಂದರೆ ಆರಾಮಾಗೆ ನಾವು ಉಳಿತಾಯ ಮಾಡ್ಬೋದು. RD ಇದೆ, ಸ್ಟಾರ್ಟಿಂಗಿಂದ 100 ರೂಪಾಯಿಂದನೇ ಸ್ಟಾರ್ಟ್ ಆಗುತ್ತೆ RD. ತಿಂಗಳಿಗೆ ನಿಮ್ಗೆ ಎಷ್ಟು ಉಳಿಯುತ್ತೋ, 100 ರೂಪಾಯಿ ಉಳಿಯುತ್ತೋ ಅಥವಾ 200 ರೂಪಾಯಿ ಉಳಿಯುತ್ತೋ, ಎಷ್ಟಾಗುತ್ತೋ ಅಷ್ಟು ನೀವು ನಿಮ್ಮ ಕೈಲಿ ಎಷ್ಟು ನಾನು ಉಳಿಸ್ತೀನಿ ಅಂತ ಭರವಸೆಯಿಂದ 100 ರೂಪಾಯಿದೆ ಓಪನ್ ಮಾಡ್ಕೊಳ್ಳಿ ಅಥವಾ 500 ರೂಪಾಯಿ ಓಪನ್ ಮಾಡ್ಕೊಳ್ಳಿ RDನ. ತಿಂಗಳು ಕಟ್ಕೊಂಡು ಹೋಗಿ. ಅದರಲ್ಲಂತೂ ಇಂಟ್ರೆಸ್ಟ್ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿದೆ RDಲಿ. ಪೋಸ್ಟ್ ಆಫೀಸಲ್ಲಿ 5 ವರ್ಷ ಇರುತ್ತೆ. 5 ವರ್ಷ ತನಕ ಕಟ್ಕೊಂಡು ಹೋದರೆ ಎಷ್ಟು ಅಮೌಂಟು. ಇವಾಗ ಅರ್ಜೆಂಟ್ ಅಂದರೆ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬೇಕಾಗುತ್ತೆ ನಮಗೆ, ಅಕಸ್ಮಾತ್ ಏನೋ ಒಂದು ಅರ್ಜೆಂಟ್ ಕೆಲಸ ಬಂದಾಗ 5 ವರ್ಷ ನಂತರ ಆ ಅಮೌಂಟನ್ನ ಎತ್ಕೋಬೋದು ಆರಾಮಾಗಿ. ಇಂಟ್ರೆಸ್ಟ್ ಸಹಿತ ಬರುತ್ತೆ ಅಮೌಂಟು. ಇದಲ್ಲದೆ ಮತ್ತು ಇನ್ನೂ ಸೇವಿಂಗ್ಸ್ ಅಕೌಂಟ್ ಇದೆ. ಇವಾಗ ನಿಮ್ಮ ಹತ್ರ ದುಡ್ಡು ಕೈಯಲ್ಲಿ ನಿಲ್ಲಲ್ಲ, ನನಗೆ ಖರ್ಚಾಗುತ್ತೆ ಅಂತಂದರೆ ತಕ್ಷಣ ಹೋಗಿ ಪೋಸ್ಟ್ ಆಫೀಸಲ್ಲಿ ಒಂದು SB ಅಕೌಂಟ್ ಓಪನ್ ಮಾಡಿದರೆ ಅಲ್ಲಿ ನಾವು ಬೇಕಾದಷ್ಟು ಇವಾಗ ಹಾಕ್ಬಿಡ್ಬೋದು ಅಮೌಂಟು. ನನ್ನ ಹತ್ರ ಕೈಯಲ್ಲಿ ಇರಲ್ಲಪ್ಪ, ನಾನು ತುಂಬ ಕೈಯಲ್ಲಿ ಇರಲ್ಲ, ಖರ್ಚಾಗುತ್ತೆ, ನೋಡಿದ್ದೆಲ್ಲ ನಾನು ತಗೋಬೇಕು ಅಂತ ಮೈಂಡಲ್ಲಿ ಇರೋರು, ನನಗೆ ಉಳಿಸ್ಬೇಕು ಅಂತ ಸೇವಿಂಗ್ ಮಾಡಬೇಕು ಅಂತ ಮೈಂಡಲ್ಲಿ ಬಂದರೆ ಒಂದು ಸೇವಿಂಗ್ ಅಕೌಂಟ್ ಇಟ್ಕೊಳ್ಳಿ. ಅದನ್ನು ತಗೊಂಡೋಗಿ ಪೋಸ್ಟ್ ಆಫೀಸಲ್ಲಿ ಅದು ಅಷ್ಟೇ 100 ರೂಪಾಯಿಂದ ಓಪನ್ ಮಾಡೋದು ಅದನ್ನು. ಇವಾಗ ನೀವು ದುಡ್ಡು ಬೇಕಾದರೆ ಅರ್ಜೆಂಟ್ ಅದೇ ಇವತ್ತು ಅಂತಂದರೆ ತಕ್ಷಣ ತೆಗಿಬೋದು. ಆಮೇಲೆ ಅದಕ್ಕೊಂದು ATM ಕಾರ್ಡು ಕೊಡ್ತಾರೆ ನಿಮಗೆ. ಅದೇನು ಇಷ್ಟು ವರ್ಷ ಅಂತ ಏನಿಲ್ಲ ಸೇವಿಂಗ್ಸ್ ಅಕೌಂಟು. ಇದು ಬ್ಯಾಂಕ್ಗಳಲ್ಲೂ ಇರುತ್ತೆ. ಬಟ್ ಆದರೆ ನಮ್ಮ ತಲೆಯಲ್ಲಿ ಬಂದಿರೋದು ಪೋಸ್ಟ್ ಆಫೀಸ್ ಅಂದರೆ ಗೌರ್ಮೆಂಟ್ದು ಅಂತ ಮೈಂಡಲ್ಲಿ ಯಾವಾಗಲಿಂದನೂ ಬಂದಿದೆ, ಪೋಸ್ಟ್ ಆಫೀಸ್ ಅಂತ ಅಲ್ವಾ ಫ್ರೆಂಡ್ಸ್. ಮತ್ತು ಈಗಲಂತೂ ನಮ್ಮ ಮೋದಿಜಿ ಬಂದಮೇಲೆ ಎಷ್ಟೊಂದು ಸ್ಕೀಮ್ಗಳು ಬಿಟ್ಟಿದ್ದಾರೆ ಅಂದರೆ
ಹೆಣ್ಮಕ್ಳು ಮನೇಲಿ ಹುಟ್ಟಿದ ಮಕ್ಕಳಿಗೆ ಮಾಡಿಸ್ಬಿಟ್ರೆ ನೀವು ಎಷ್ಟಾಗುತ್ತೋ ಅದು ಅಷ್ಟೇ 100 ರೂಪಾಯಿ 200 ರೂಪಾಯಿ 300 ರೂಪಾಯಿಂದ ಕಟ್ಕೊಂಡು ಹೋದರೆ ಆ ಮಗು 18 ವರ್ಷ ಆಗೋ ತನಕ ನಿಮಗೆ ಆ ಮಗುವಿನ ಬಗ್ಗೆ ಯೋಚನೆ ಇರಲ್ಲ, ಅಷ್ಟು ನಿಮಗೆ ಕೈಗೆ ದುಡ್ಡು ಬರುತ್ತೆ. ಅದೇ ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ಅದೊಂದು ಓಪನ್ ಮಾಡಿದ್ರೆ ಎಲ್ಲ ಹೆಣ್ಮಕ್ಳ ತಂದೆ ತಾಯಿಗಳು ಅದೊಂದು ಓಪನ್ ಮಾಡಿ ಅವರ ಭವಿಷ್ಯಗೆ ಆರಾಮಾಗಿ ದುಡ್ಡು ಸೇವಿಂಗ್ಸ್ ಮಾಡ್ಬೋದು. 18 ವರ್ಷ ಆದಮೇಲೆ ನೀವು ಮದುವೆ ಏನಾದ್ರು ಮಾಡ್ತೀನಿ ಅಂದರೆ ಮದುವೆಗಾರು ತೊಗೋಬೋದು, ಅಥವಾ ವಿದ್ಯಾಭ್ಯಾಸ ಕಡೆಗೆ ಏನಾದ್ರು ಅಮೌಂಟ್ ಬೇಕು ಅಂತಂದರೆ ಆರಾಮಾಗಿ ಎತ್ಕೋಬೋದು. ಇದಂತೂ ತುಂಬ ಸಖತ್ತಾಗಿದೆ ಸುಕನ್ಯಾ ಸಮೃದ್ಧಿ ಯೋಜನಾ. ತುಂಬ ಅದಕ್ಕೆ ಬಡ್ಡಿ ದರ ಅಂತೂ ಎಲ್ಲದಕ್ಕಿಂತ ಅದಕ್ಕೆ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಜಾಸ್ತಿ ಇದೆ ವೀಕ್ಷಕರೇ. ಅದಕ್ಕೋಸ್ಕರ ಹೆಣ್ಮಕ್ಳು ಜಿಪುಣರಾಗಬೇಕು ಅಂದರೆ ತಪ್ಪಾಗಲಾರದು. ಜಿಪುಣರಾಗಬೇಕು ಅಂದರೆ ತುಂಬ ಏನು ಕಂಜೂಸ್ ಆಗಬೇಕಾಗಿಲ್ಲ ವೀಕ್ಷಕರೇ. ನಮ್ಮ ಅಗತ್ಯ ಖರ್ಚುಗಳನ್ನ ನೋಡಿಕೊಂಡು ಮಿಕ್ಕಿದ್ದ ಅಮೌಂಟ್ನ ನಾವು ಸೇವಿಂಗ್ಸ್ ಮಾಡಬೇಕು. ಯಾಕಂದರೆ ಯಾರಿಗೂ ದುಡ್ಡು ಕೊಡೋ ಪರಿಸ್ಥಿತಿಯಲ್ಲಿ ಯಾರೂ ಇರಲ್ಲ. ಆಮೇಲೆ ನಾವು ಕೇಳೋಕ್ಕೂ ನಮಗೂ ಮನಸ್ಸು ಬರಲ್ಲ. ಯಾಕಂದರೆ ಅವರವರ ಜೀವನ ಅವ್ರವ್ರದ್ದು, ಕುಟುಂಬ ಇರುತ್ತೆ, ಅವ್ರವ್ರದ್ದೇ ಪ್ರಾಬ್ಲಮ್ ಇರುತ್ತೆ. ನಾವು ಒಬ್ಬರನ್ನ ಹೋಗಿ ಕೈ ಚಾಚಕ್ಕೂ ಆಗಲ್ಲ. ಅದರಿಂದ ನಮ್ಮ ಹೆಣ್ಮಕ್ಳು ಬುದ್ಧಿವಂತರಾಗಿ ಚಿಕ್ಕದ ಸ್ಕೀಮ್ಗಳನ್ನ ಓಪನ್ ಮಾಡಿಕೊಂಡು ಸೇವಿಂಗ್ಸ್ ಮಾಡ್ತಾ ಬಂದರೆ ನಮ್ಮ ಆರ್ಥಿಕ ಪರಿಸ್ಥಿತಿನೂ ತುಂಬ ಸುಧಾರಿಸುತ್ತದೆ. ಮತ್ತು ಎಲ್ಲ ಹೆಣ್ಮಕ್ಳು ಅಷ್ಟೇ ಆರ್ಥಿಕ ಶಿಸ್ತುಗಾರರಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಇದರಿಂದ ನಾವು ಮಾಡ್ತಾ ಇರೋದನ್ನ ನೋಡಿಕೊಂಡು ಮಕ್ಕಳು ಸಹ ಸೇವಿಂಗ್ ಅನ್ನೋ ಮೈಂಡಲ್ಲಿ ಇಟ್ಕೊಂಡು ಅವರು ಆರ್ಥಿಕ ಸ್ಥಿತಿ ದೊಡ್ಡವರಾದ ಮೇಲೆ ನಮ್ಮಮ್ಮ ಸೇವಿಂಗ್ ಮಾಡ್ತಾಯಿದ್ರು ಅಂತ ಅವರು ಸೇವಿಂಗ್ ಮಾಡೋ ಮನೋಭಾವನೆ ಅವರಲ್ಲೂ ಬೆಳೆಯುತ್ತೆ ಫ್ರೆಂಡ್ಸ್. ಅದರಿಂದ ನಾವು ಒಂದು ಬುಕ್ ತೊಗೊಂಡು ಇವತ್ತಿನ ಖರ್ಚು ನಾನು ಎಷ್ಟು ಖರ್ಚು ಮಾಡಿದೆ ಅಂತ ನಾವು ಬುಕ್ಕಲ್ಲಿ ಬರಿತಾ ಇರಬೇಕು. ದಿನದ ಖರ್ಚುಗಳನ್ನ ಆ ದಿನಕ್ಕೆ ಬರಿತಾ ಇರಬೇಕು. ನೆಕ್ಸ್ಟ್ ತಿಂಗಳು ಕೊನೆ ಬಂದಾಗ ಅದ್ರದ್ದು ಎಲ್ಲ ಲೆಕ್ಕ ಮಾಡಿ ಎಷ್ಟು ಆದಾಯ ಬಂತು, ಅದರಲ್ಲಿ ಎಷ್ಟು ಖರ್ಚಾಯಿತು, ಇನ್ನೆಷ್ಟು ಸೇವಿಂಗ್ಸ್ ಬಂತು ಅಂತೆಲ್ಲ ನಾವು ಬರೆದು ಇಟ್ಕೊಂಡ್ರೆ, ಈ ಬರೆಯೋ ಅಭ್ಯಾಸ ಮಾಡಿಕೊಂಡ್ರೆ ನಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಫ್ರೆಂಡ್ಸ್. ನಿಜವಾಗ್ಲೂ ಈ ಟಿಪ್ಪನ್ನು ನೀವು ಫಾಲೋ ಮಾಡಲೇಬೇಕು. ನಾನು ಅಷ್ಟೇ ಪೋಸ್ಟ್ ಆಫೀಸಲ್ಲಿ 1-2-3 ಸ್ಕೀಮ್ನ ಓಪನ್ ಮಾಡಿದ್ದೀನಿ ಫ್ರೆಂಡ್ಸ್. RD ಮತ್ತು ಸೇವಿಂಗ್ಸ್ ಅಕೌಂಟು ನನ್ನ ಹತ್ರನೂ ಇದೆ. ನಾನು ಮಾಡಿದ್ದೀನಿ, ಏಕೆಂದರೆ ನಾನು ಮಾಡಿರೋದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೇವಿಂಗ್ಸ್ ಅಕೌಂಟು ಮತ್ತು RD ಮತ್ತು ಈ ರೀತಿ ನೋಡಿ ಸೇವಿಂಗ್ಸ್ ಬಗ್ಗೆ ಒಂದು ಸ್ವಲ್ಪ ನಾನು ತಿಳ್ಕೊಂಡಿರೋದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ದಯವಿಟ್ಟು ಕೊನೆಯ ತನಕ ನೋಡಿ, ಸ್ಕಿಪ್ ಮಾಡದೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್, ಟೇಕ್ ಕೇರ್. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಬಾಯ್ ಬಾಯ್.